ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಬಾಂಬೆ ಸಾಗು ಹೇಗೆ ಮಾಡೋದು ಅಂತ. ಚಪಾತಿ, ಪೂರಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಸಾಗುನ ಮಾಡೋದಂತೂ ತುಂಬ ಸುಲಭ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂದರೆ, ಒಂದು ಆಲೂಗೆಡ್ಡೆ ದಪ್ಪಕ್ಕಿರೋದು, ಖಾರಕ್ಕೆ ತಕ್ಕಾಗಿ ಒಂದು 4-5 ಹಸಿಮೆಣಸಿನ್ಕಾಯಿ, 3 ಸ್ಪೂನಷ್ಟು ಕಡಲೆ ಹಿಟ್ಟು, 1-2 ಈರುಳ್ಳಿಯನ್ನು ತಗೊಂಡಿದ್ದೀನಿ. ನಂತರ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನ ನಾನು ಒಗ್ಗರಣೆಗೆ ಹಾಕ್ತೀನಿ, ನೋಡಿ ಬಿಡ್ದಂಗೆ. ನಂತರ ಆಲೂಗೆಡ್ಡೆ ಚೆನ್ನಾಗಿ ತೊಳೆದು ಈ ಥರ ಸಣ್ಣಕ್ಕೆ ಈ ಥರ ಸ್ಲೈಸ್ ಮಾಡಿ, ನೀವು ಆಲೂಗೆಡ್ಡೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ವಿಷಲನ್ನು ಹಾಕ್ಸ್ಕೊಂಡ್ರೆ ಸಾಕು. ಒಂದು ಕಡೆ ಕುಕ್ಕರ್ ಇಟ್ಟು ವಿಷಲ್ ಹಾಕ್ಸೋಣ. ನಂತರ ಒಗ್ಗರಣೆಗೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಡಿ ಅಥವಾ ಒಂದು ಕಡಾಯನ್ನು ಇಡಿ. ಅದಕ್ಕೆ 2 ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ. ನಂತರ ಇಂಗು, ಸಾಸಿವೆ 1 ಸ್ಪೂನಷ್ಟು, ನಂತರ ಜೀರಿಗೆ 1 ಸ್ಪೂನಷ್ಟು, ಕಟ್ ಮಾಡಿ ಇಟ್ಕೊಂಡ್ರಂಥ ಹಸಿಮೆಣಸಿನ್ಕಾಯಿನ ಹಾಕಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಬಿಡೋ ತನಕ ಫ್ರೈ ಮಾಡಿ, ನಂತರ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಕಣ್ರಿ ಬಾಂಬೆ ಸಾಗು. ನಾನು ಹೇಳಿದ್ನಲ್ಲಿ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ಅದು ಈ ಮೆಥಡಲ್ಲಿ ಮಾಡಿ ಸೂಪರಾಗಿರುತ್ತೆ. ನಂತರ ಬಟಾಣಿ ನಾನು ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಒಂದು ಅರ್ಧ ಬೌಲಷ್ಟು ಹಾಕ್ತಾಯಿದ್ದೀನಿ. ನೀವು ಇದು ಸೀಸನ್ ಆದ್ದರಿಂದ ನಾನು ಹಸಿ ಬಟಾಣಿ ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ನೀವು ಕಡಲೆಬೇಳೆ ಹಾಕ್ಕೋಬೋದು, ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಂತರ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿಯನ್ನು ಹಾಕಿ, 1 ಈರುಳ್ಳಿ ಹಾಕಿದ್ರೆ ಸಾಕು. ನಾನು ದಪ್ಪ ಈರುಳ್ಳಿ ತಗೊಂಡಿದ್ದೀನಿ, ನೀವು 2 ಈರುಳ್ಳಿನ ತಗೊಂಡಿದ್ದೆ ಹಾಕಿ. 1 ಆಲೂಗೆಡ್ಡೆಗೆ 2 ಈರುಳ್ಳಿ ಕರೆಕ್ಟಾಗಿರುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಿ, ಈರುಳ್ಳಿನೂ ಅಷ್ಟೇ ಹಸಿ ಸ್ಮೆಲ್ ಹೋಗಬೇಕು. ನಂತರ 1 ಟೊಮ್ಯಾಟೊ ಸಣ್ಣಕ್ಕೆ ಹೆಚ್ಕೊಂಡಿರೋದು, ಟೊಮೆಟೊ ಈರುಳ್ಳಿ ಎಲ್ಲ ಬೇಯೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಆಲೂಗೆಡ್ಡೆ ಬೆಂದಿರೋ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿದ್ದೀನಿ, ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ ಈರುಳ್ಳಿ ಎಲ್ಲದಕ್ಕೂ ಫ್ರೈಗೆ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿನ ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಗಂಗೆ ಮಿಕ್ಸ್ ಮಾಡಿ, ನಂತರ ಕಡಲೆ ಹಿಟ್ಟು, ನಾನು ಒಂದು 3 ಸ್ಪೂನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದಲ್ಲ, ಅದಕ್ಕೆ ಚೆನ್ನಾಗಿ ನೀರು ಮಿಕ್ಸ್ ಮಾಡಿ ಕಡಲೆ ಹಿಟ್ಟನ್ನು ಹಾಕಿ, ಇದಕ್ಕೆ ನೀರು ಎಷ್ಟು ಅವಶ್ಯಕತೆ ಇದೆ ನಿಮಗೆ, ತಿಕ್ನೆಸ್ ಎಷ್ಟು ಬೇಕು ಗ್ರೇವಿ ಅಷ್ಟು ತಿಕ್ನೆಸ್ ನೀರನ್ನ ಬೆರೆಸ್ಕೊಂಬಿಟ್ರೆ ಬಾಂಬೆ ಸಾಗು 70% ಮುಗೀತು. ಇದನ್ನು ಒಂದು 2-3 ಕುದಿ ಚೆನ್ನಾಗಿ ಕುದಿಸ್ಬಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು, ಕೊತ್ತಂಬರಿ ಸೊಪ್ಪು ಕುದಿಸ್ಬಿಟ್ರೆ ನಾನು ಹೇಳಿದ್ನಲ್ಲ ಎಲ್ಲ ರೀತಿ ಕಾಂಬಿನೇಷನ್ದು ಸೂಪರಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬಾಂಬೆ ಸಾಗುನ. ತುಂಬಾ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನೋಡಿ. 1-2-3 ಕುದಿ ಕುದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ರೆ, ಮೇಲೆ ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ರೆ ಬಾಂಬೆ ಸಾಗು ರೆಡಿ ಆಯಿತು. ಹೇಳಿದ್ಮೇಲೆ ಚಪಾತಿ, ರೊಟ್ಟಿ, ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ ಅಂತ ಸೂಪರಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.